ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಎನ್ನ ಯೂಟ್ಯೂಬ್ ಚಾನಲ್ಗೆ. ಗಂಟೆ 6:45 ಇನಿ ದಾದ ವಿಶೇಷ ಪಂಡ ಇಂಗ್ಲಿನ್ ರೆಡಿ ಮನೆ ಯಕ್ಷಗಾನ ತಗಲಿ ಬರೋದು ಇಲ್ಲಿ. ಸೊ ಒಂಚ ಪೂರ ರೆಡಿ ಮಂತೊಂದುಲ್ಲ ಯಾನಿತ್ತೆ ಡ್ಯೂಟಿ ಇರ್ದು ಬತ್ತನತ್ತೆ ನಾನು. ಸೊ ಯಾನಿಗ್ಲಿಗೆ ಇನ್ನಿ ಎಂಚಿಪ್ಪು ಯಕ್ಷಗಾನ ಮಾತಿಲ್ಲ ಗೊತ್ತಿಪ್ಪು. ಸೊ ತೂಕ ನನ್ನಿಂದಲೇ ಅಪ್ಪಣೆಯನ್ನು ಪಡೆದುಕೊಂಡು ಸಕ್ಕ ಸುದೇವನ ಜೊತೆಗೂಡಿಕೊಂಡು ಕಾನನಕ್ಕೆ ಬೇಟೆಗೆ ಹೋದವರು ನೀವು. ಹೋಗುವಾಗ ನಗುನಗುತ್ತಾ ಹೋದಂತ ನೀನು ಕಾನನದಲ್ಲಿ ಬೇಟೆಯನ್ನು ಮುಗಿಸಿಕೊಂಡು ಮರಳಿ ಮನೆಗೆ ಬರುವಾಗ ಕಂದಿದ ಆನನದಿ ಬಂದಿದ್ದೀಯ. ಕಾನನದಲ್ಲಿ ಅದೇನಾಯ್ತು ಅಂತ ಹೇಳಬಾರದೇ ಮಗನೇ? ಅದೆಷ್ಟೋ ಮಂದಿ ಹೆಣ್ಣು ಮಕ್ಕಳ ಜೊತೆಯಲ್ಲಿ ಸುಂದರ ತರುಣಿಯನ್ನು ನಾನು ವೀಕ್ಷಿಸಿದೆ, ಪರಿಚಯ ಮಾಡಿಸಿದೆ ಮಗನೇ. ತೋಂಡಾ ದೇಶದ ಆಕಾಶರಾಯ ಮತ್ತು ಧರಣಿ ದೇವಿಯ ಮುದ್ದಿನ ಮಗಳು ಹೆಸರು ಪದ್ಮಾವತಿಯಂತೆ. ಶ್ರೀನಿವಾಸನಿಗೂ ಪದ್ಮಾವತಿಗೂ ಒಂದು ಮದುವೆ ಮಾಡುತ್ತಾಯಿ. ಮದುವೆ ಮಾಡಿಸುವುದಿತ್ತು ಕಂದ, ಆದ್ರೆ ತೋಂಡ ದೇಶಾಧಿಪತಿಗಳವರು ರಾಜರಲ್ವೇ ಮಗನೇ. ಅವರ ಸಮಾನತೆಗೆ ತಕ್ಕಂತೆ ಮದುವೆ ಮಾಡಬೇಕಿದ್ರೆ ಅವರಲ್ಲಿ ಇರುವಷ್ಟೇ ಧನಕನಕಾದಿ ಸಂಪತ್ತು ನಮ್ಮಲ್ಲಿ ಇರಬೇಕಿತ್ತು. ನಮ್ಮಲ್ಲಿ ಏನಿದೆ ಮಗನೇ? ಕುಬೇರನ ಬಳಿಗೆ ಹೋಗು, ಸಾಲ ರೂಪದಲ್ಲಿ ಹಣವನ್ನು ಪಡೆದು ಕುಬೇರನಿಂದ ಸಾಲವನ್ನು ಪಡೆದು ನಿನ್ನ ಮತ್ತು ಪದ್ಮಾವತಿಯರ ಮದುವೆಯನ್ನು ವಿಜೃಂಭಣೆಯಿಂದ ನಡೆಸಬಹುದು ಮಗನೇ. ಆದಿತ್ಯ, ಧನ್ಯವಾದ. ನಾಕಲೋಕಕ್ಕೆ ದಾಳಿ ಮಾಡಿ ನಿಮ್ಮನ್ನೆಲ್ಲ ದೆಸೆಗಿರಿಸಿದಂತ ಸಂದರ್ಭದಲ್ಲಿ ಅಷ್ಟಭುಜೆಯಾಗಿ ಬಂದು ದುಷ್ಟರಾದಂತ ಮಹಿಷಾಕ್ಯನನ್ನು ವಧಿಸಿದವಳು ನಾನು. ಆ ಸಮಯದಲ್ಲಿ ನಿಮಗೊಂದು ಧೈರ್ಯದ ಮಾತನ್ನು ಹೇಳಿದ್ದೆ. ಇನ್ನು ಮುಂದೆ ನಾಕಲೋಕಕ್ಕೆ ದುರುಳರ ದಾಳಿ ನಡೆದಾಗ ಇದೇ ತುಹಿನಾದ್ರೆ ತಪ್ಪಣಿಗೆ ಬಂದು ನನ್ನನ್ನು ಭಜಿಸಿರಿ ಎಂಬುದಾಗಿ. ಅದೇ ರೀತಿಯಲ್ಲಿ ಈಗ ಪುನರಪಿ ಆಪ್ತರಾಗಿ ನನ್ನನ್ನು ಭಜಿಸುತ್ತಾ ಇದ್ದೀರಲ್ಲ, ನಿಮಗೆ ಒದಗಿ ಬಂದ ದುರಿತವಾದ್ರೆ ಅದೇನೆಂಬುದನ್ನು ಅರಿಯಿರಿ ಮಕ್ಕಳೇ. ಶುಂಭ ನಿಶುಂಭರು ದೇವಲೋಕದ ಮೇಲೆ ಕಣ್ಣಿಟ್ಟು ಕಾಲಕದಲ್ಲಿ ಸೋಲಿಸಿದ್ದಾರೆ. ದಿಕ್ಕು ದೆಸೆ ಇಲ್ಲ, ನೀನೇ ಕಾಪಾಡಬೇಕಮ್ಮ. ಶುಂಭರನ್ನು ಕೆಲವೇ ದಿನಗಳಲ್ಲಿ ವಧಿಸಿ ನಿಮಗೆ ಒದಗಿ ಬಂದಂತಹ ದುರಿತವನ್ನು ದೂರ ಮಾಡುತ್ತೇನೆ. ಅಲ್ಲಿಯವರೆಗೆ ನಿಮ್ಮ ನಿಜ ವೇಷವನ್ನು ಮರೆಮಾಚಿಕೊಂಡು ಇದೇ ತುಹಿನಾದ್ರಿಯ ತಪ್ಪಲಿನಲ್ಲಿ ಮರೆಯಾಗಿರಿ. ಜಯ ಜಯ.
ಏನಾಯ್ತು ಮದುವೆ ನಿನಗೆ? ಜನಕ ಆಲಿಸಬೇಕು. ನಿಮ್ಮ ಆಜ್ಞೆಯನ್ನು ಪಡೆದುಕೊಂಡು ಸಕಲ ಲೋಕಗಳನ್ನು ಸುತ್ತಿದವಳು ನಾನು. ಯಾವ ಲೋಕದಲ್ಲಿ ಹೋಗಿ ನೋಡಿದ್ರು ಕೂಡ ಪ್ರತಿಯೊಂದು ಜೀವಿಗಳು ಅದರದ್ದೇ ಆದಂತಹ ಉದ್ಯೋಗದಲ್ಲಿ ತೊಡಗಿಕೊಂಡಿವೆ. ಆಗ ನನ್ನ ಯೋಚನೆಯನ್ನು ಮಾಡಿಕೊಂಡೆ. ಜಗದ ಸಕಲ ಜೀವಿಗಳಿಗೆ ಉದ್ಯೋಗವನ್ನು ಇದ್ದಂತ ನನ್ನ ಜನಕ ತನಗೆ ಯಾಕೆ ಉದ್ಯೋಗವನ್ನು ಕೊಡಲಿಲ್ಲ ಎಂಬುದಾಗಿ ಆ ಬೇಸರದಿಂದ ನಿಮ್ಮ ಬಳಿ ಬಂದೆ. ಇನ್ನು ಮುಂದಕ್ಕೆ ವಿದ್ಯಾಧಿಶಾರದ ಎನ್ನುವಂತ ಹೆಸರಿನಿಂದ ಪ್ರಸಿದ್ಧಿ ಪಡೆದ ಹಾಗೆ ಈ ಕೃಷ್ಣನ ಪಾದ ಸೇವೆ ಮಾಡುವಂತ ಹೊತ್ತಿಗೆ ಸಂತೋಷದಿಂದ ನಗುಮುಖದಿಂದ ಬರುತ್ತಿದ್ದವಳು ನೀನು. ಮುಖವೆಲ್ಲ ಬಾಡಿ ಹೋಗಿದೆ. ಜೊತೆಯಲ್ಲಿ ಮಗಳನ್ನು ಕೂಡ ಕರೆದುಕೊಂಡು ಬರಬೇಕು ಅಂತಾದ್ರೆ ಕಾರಣ ಹೇಳಿ. ಯಾವತ್ತು ಸಖಿಯರ ಗಂಡನದ ಜೊತೆಗೆ ಬರುವವಳು. ಇವತ್ತು ಹಾಗಲ್ಲ, ಮಗನನ್ನು ಕರೆದುಕೊಂಡು ಬಂದಿದ್ದೇನೆ. ಬೆಳೆದು ನಿಂತ ಮಗನಿಗೆ ತಂದೆ ತಾಯಿಗಳಾದ ನಾವು ಮದುವೆ ಮಾಡಬೇಕಾದ್ದು ಕರ್ತವ್ಯ. ಕಾರ್ಯ ಮುಂದೆ ಹೋಗಲಿಲ್ಲ, ಅದಕ್ಕಾಗಿ ಮಗನನ್ನು ಜೊತೆಯಲ್ಲಿ ಕರೆದುಕೊಂಡೇ ಬಂದೆ. ಮಗನಿಗೆ ಯಾವಾಗ ಮದುವೆ ಮಾಡಿಸ್ತೀನಿ? ದಿನ 8 ತರಳ ಮಾಡಿ ಮಾತ್ರ ನೀ ಕಲ್ಯಾಣ ನಾನು ಮಾಡ್ತೇನೆ. ಮನಸ್ಸಿಗೆ ಸಂತೋಷ. ದೋಷದಿಂದ ನಿತ್ಯ ಪೂಜೆ ನೆರವೇರಿಸಿಕೊಟ್ಟಿದ್ದೀರಿ. ನಿಮಗೆ ಆ ದೇವಿ ಆಯುರಾರೋಗ್ಯ ಐಶ್ವರ್ಯ ಭಾಗ್ಯ ನಿಂತು ಸದಾ ನಿಮ್ಮನ್ನು ಅನುಗ್ರಹಿಸಲೆಂಬುದಾಗಿ ಆ ದೇವಿಯಲ್ಲಿ ಭಕ್ತಿಪೂರ್ವಕ ಪ್ರಾರ್ಥನೆ.